ನಮಸ್ಕಾರ ಸ್ನೇಹಿತರೆ. ದೊಡ್ಡವರು ಒಂದು ಜೀವನ ಬಗ್ಗೆ ಒಂದು ಮಾತು ಹೇಳಿದರೆ, ಹಿಂದೆ ನೋಡಿದರೆ ಅನುಭವ ಸಿಗುತ್ತೆ, ಮುಂದೆ ನೋಡಿದರೆ ಭವಿಷ್ಯ ಸಿಗುತ್ತೆ. ನಮ್ಮ ಸುತ್ತಮುತ್ತ ನೋಡಿದರೆ ನಮಗೆ ಸತ್ಯದ ಅರಿವಾಗುತ್ತದೆ. ಅದೇ ನಾವು ನಮ್ಮೊಳಗೆ ನೋಡಿದರೆ ನಮಗೆ ಪರಮ ಸತ್ಯದ ಅರಿವಾಗುತ್ತದೆ ಅಂತ ಹೇಳ್ತಾರೆ. ಹಾಗೆ ಆತ್ಮ ಜಾಗೃತಿ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ನಮಗೆ ಆತ್ಮ ಜಾಗೃತಿ ಅಂದ್ರೇನು ಅಂತ ತಿಳಿದುಕೊಳ್ಳುವ ಹಂಬಲ ನಮಗೆ ತುಂಬ ಇರುತ್ತೆ ಎಲ್ಲರಿಗೂ. ನಾವೇನು ಮಾಡ್ತಾ ಇದ್ದೀವಿ, ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ತುಂಬ ಆಸಕ್ತಿ ನಮಗೆಲ್ಲರಿಗಿದೆ. ಆದರೆ ನಾವೆಲ್ಲಿಂದ ಬಂದೀವಿ ಅಂತ ಯಾರಿಗೂ ಅರಿವಿಲ್ಲ. ಹಾಗೆ ನಾವು ಯಾವಾಗಲೂ ನಮ್ಮ ಹೆಜ್ಜೆಗಳನ್ನು ನೋಡಿರ್ತೀವಿ, ಜೀವನದಲ್ಲಿ ನೋಡದೇ ಇರ್ತೀವಿ. ಕೆಲವೊಂದು ಟೈಮು ಆ ತಪ್ಪು ಹೆಜ್ಜೆಗಳು ನಮಗೆ ತಪ್ಪು ದಾರಿಗಳನ್ನು ತೋರಿಸುತ್ತದೆ. ಅದೇ ನಾವು ಸರಿಯಾದ ಹೆಜ್ಜೆನ ಒಂದಿಟ್ಟರೆ ನಾವು ಗುರಿ ಹತ್ರ ಒಂದು ಹೆಜ್ಜೆ ಹತ್ತಿರ ಇಟ್ಟ ಹಾಗೆ. ನಾವು ಯಶಸ್ಸಿನ ಹೆಜ್ಜೆಗಳು ಒಂದೊಂದಾಗಿ ಇಡ್ತಾ ಹೋದರೆ ನಮ್ಮ ಗುರಿ ನಮ್ಮ ಹತ್ತಿರ ಬರ್ತಾ ಇರುತ್ತೆ. ಅದನ್ನೇ ನಾವು ಬಿಟ್ಟು ಬೇರೆ ಥರ ಹೆಜ್ಜೆನ ಇಡ್ತಾ ಹೋದರೆ ನಾವು ನಮ್ಮ ಜೀವನದಲ್ಲಿ ಗುರಿ ಮುಟ್ಟೋದು ತುಂಬ ಕಷ್ಟ. ಯಾವಾಗಲೂ ದೊಡ್ಡರೊಂದು ಮಾತು ಹೇಳ್ತಾರೆ, ನಮ್ಮೊಳಗೆ ನಾವು ಎಷ್ಟು ಆಳವಾಗಿ ಇಳಿತೀವಲ್ಲ, ನಾವು ಅಷ್ಟು ಆಳವಾಗಿ ಹೋಗ್ತೀವಂತ. ನಾವು ಒಮ್ಮೆ ಇವರು ಯಾರು ಅಂದರೆ ಅಲ್ಲಮಹಾಪ್ರಭುಗಳು ಕೇಳ್ತಾರೆ. ಒಬ್ಬರು ಸಾಧು ಒಂದು ಪ್ರಶ್ನೆ ಕೇಳ್ತಾರೆ, ಯಾವ್ದು ಎತ್ತರ ಅಂತ ಕೇಳ್ತಾರೆ. ಯಾವ್ದು ಎತ್ತರ ಅಂತ ಕೇಳಿದಾಗ ಅವರು ಅಲ್ಲಮಹಾಪ್ರಭುಗಳು ತುಂಬ ಅದ್ಭುತವಾದ ಉತ್ತರ ಹೇಳ್ತಾರೆ. ಆಳವೇ ಎತ್ತರ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ತುಂಬ ಜನರಿಗೂ ತುಂಬ ಗೊಂದಲಮಯ ಆಗಿದೆ. ನಾವೆಷ್ಟು ಆಳವಾಗಿ ಹಿಡಿತೀವಲ್ಲ ನಮ್ಮ ಒಳಗಡೆ, ಆಳ ಅಂದರೆ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಯಾವುದೊಂದು ತಗ್ಗು ಹತ್ತವರು ಅಂತಲ್ಲ. ನಮ್ಮೊಳಗೆ ನಾವು ಎಷ್ಟು ಆಳವಾಗಿ ಹಿಡಿತೀವಲ್ಲ ಅಷ್ಟು ನಾವು ಎತ್ತರಕ್ಕೆ ಹೋಗ್ತೀವಿ. ನಮಗೆ ನಮ್ಮ ಮನಸ್ಸಲ್ಲಿ ಎಷ್ಟೋ ಗೊಂದಲಗಳಿರ್ತವೆ, ಎಷ್ಟೋ ವಿಚಾರಗಳಿರ್ತವೆ. ಅವುಗಳೆಲ್ಲ ಒಂದು ಕ್ಷಣ ಪಕ್ಕದಲ್ಲಿಟ್ಟು ನಾವು ನಮ್ಮೊಳಗಿರೋದಂತಹ ಉನ್ನತವಾದ ಶಕ್ತಿನ ನಾವು ಒಂದ್ಸಲ ನೋಡಿದ್ರೆ ನಾವು ಖಂಡಿತವಾಗಿಯೂ ಒಂದಲ್ಲ ಒಂದಿನ ಎತ್ತರಕ್ಕೆ ಏರೇ ಇರ್ತೀವಿ. ಅದನ್ನು ನಾವು ಫಸ್ಟ್ ಸ್ಟೆಪ್ ಇಡಬೇಕಾದ್ರೆ ನಾವು ಏನು ಮಾಡಬೇಕು, ಫಸ್ಟ್ ನಮ್ಮ ಗುರುವನ್ನು ಕಂಡ್ಕೋಬೇಕು. ಗುರು ಸಾಮಾನ್ಯವಾಗಿ ಸಿಗೋದಲ್ಲ, ಗುರು ಎಲ್ರಿಗೂ ಸಿಗಲ್ಲ. ಬಟ್ ಗುರು ಹೆಂಗೆ ಸಿಗ್ತಾರಂದರೆ ಅವರೇ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಆ ಥರ ನಾವು ಏನಾದರೂ ಒಂದು ಸಾಧನೆ ಮಾಡಿದ್ರೆ ನಮ್ಮಲ್ಲಿರತಕ್ಕಂತಹ ಒಂದು ಉಜ್ಜ ಅಂದರೆ ಒಂದು ಶಕ್ತಿ ಅವ್ರನ್ನ ಸೆಳೆಯುತ್ತೆ. ಸೆಳೆದಾಗ ಅವ್ರು ಬಂದು ನಮಗೆ ಭೇಟಿ ಆಗ್ತಾರೆ. ಅಷ್ಟು ಸುಲಭವಾದ ಒಂದು ದಾರಿ ಅಲ್ಲ ಇದು. ಗುರು ಸಿಗ್ಬೇಕಂದ್ರೆ, ಗುರುವನ್ನು ಪಡಿಬೇಕಂದ್ರೆ ತುಂಬ ಕಷ್ಟ ಅಂತಲ್ಲ, ತುಂಬ ಎಫರ್ಟ್ ಬೇಕು. ನಾವು ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರಬೇಕು. ಹಾಗೆ ಅದ್ರ ಬಗ್ಗೆನೇ ನಾವು ಯಾವಾಗಲೂ ರಿಸರ್ಚ್ ಮಾಡ್ತಾ ಇರಬೇಕು, ಇಳ್ತಾ ಇರಬೇಕು, ಮನಸ್ಸಲ್ಲಿ ಇಳ್ತಾ ಇರಬೇಕು. ಅದ್ರ ಬಗ್ಗೆನೇ ಯೋಚನೆ ಇರಬೇಕು. ಅಂದರೆ ಮಾತ್ರ ಗುರು ನಮ್ಮ ಹತ್ರ ಬರೋಕ್ಕೆ ಸಾಧ್ಯ. ಧನ್ಯವಾದ.